ಓಂ ಶಾಂತಿ. ದಿನಾಂಕ ಆಗಿದೆ 18/8/2026. ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ವಿಶ್ವಾಸವನ್ನು ಇಡಬೇಡಿ. ಒಂದು ವೇಳೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದುಹಾಕಿರಿ. ಯಾವ ಮಕ್ಕಳು ಜ್ಞಾನದ ಖುಷಿಯಲ್ಲಿರುವರೋ ಅವರು ಹಳೆಯ ಕರ್ಮಭೋಗದ ಲೆಕ್ಕಾಚಾರವನ್ನು ಆ ಖುಷಿಯಲ್ಲಿ ಮರೆಯುತ್ತಾ ಹೋಗುತ್ತಾರೆ. ರಾವಣನು ಶಾಪಗ್ರಸ್ತರನ್ನಾಗಿ ಮಾಡಿ ದುಃಖಿಯನ್ನಾಗಿ ಮಾಡಿದನು. ಈಗ ತಂದೆಯು ಆ ದುಃಖದ ಚಿಂತೆಯ ಪ್ರಪಂಚದಿಂದ ಬಿಡಿಸಿ ಖುಷಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಬೇಹದಿನ ತಂದೆಯು ಸಿಕ್ಕಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ನಮ್ಮ ರಾಜ್ಯವಿತ್ತು, ನಂತರ ರಾಜ್ಯವನ್ನು ಕಳೆದುಕೊಂಡೆವು, ಈಗ ಪುನಃ ರಾಜ್ಯವನ್ನು ಪಡೆಯುತ್ತೇವೆ. ಕಲ್ಪಕಲ್ಪವೂ ತಂದೆಯು ಬರುತ್ತಾರೆ. ತಂದೆಯು ಬಂದು ನಮಗೆ ಬಹಳ ಸಹಜ ಮಾರ್ಗವನ್ನು ತಿಳಿಸಿದ್ದಾರೆ. ಇದು ಖುಷಿಯ ಸಮಾಚಾರವಾಗಿದೆ. ನಾವೆಲ್ಲರೂ ವಿಶ್ವದ ಮಾಲೀಕರಾಗಿದ್ದೆವು. ನಂತರ ರಾವಣನು ಶಾಪ ಕೊಟ್ಟಿದ್ದಾನೆ. ಇದು ಚಿಂತೆ ದುಃಖದ ಪ್ರಪಂಚವಾಗಿದೆ. ಮತ್ತೆ ನಾಳೆ ಖುಷಿಯ ಪ್ರಪಂಚವಾಗುವುದು. ತಂದೆಯು ಧೈರ್ಯ ಕೊಡುತ್ತಾರೆ. ಇನ್ನು ಕೆಲವೇ ದಿನಗಳಿವೆ. ಕರ್ಮಭೋಗದ ಲೆಕ್ಕಾಚಾರವು ಮುಗಿಯಬೇಕಾಗಿದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ಯಾವುದೇ ಉಲ್ಟಾ ಸುಲ್ಟಾ ಕೆಲಸ ಮಾಡಬೇಡಿರಿ, ಇಲ್ಲವಾದರೆ ಶಿಕ್ಷೆಯಾಗುತ್ತದೆ, ಪದವಿಯೂ ಭ್ರಷ್ಟವಾಗುತ್ತದೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಕರ್ಮಗಳು ವಿನಾಶವಾಗುತ್ತವೆ. ನೀವು ಅಂಧರಿಗೆ ಊರುಗೋಲಾಗಿದ್ದೀರಿ. ನೀವು ಸಹ ನೆನಪು ಮಾಡಿರಿ, ಅನ್ಯರಿಗೂ ಮಾರ್ಗ ತಿಳಿಸಿರಿ. ತಂದೆಯನ್ನು ನೆನಪು ಮಾಡಿ ಮನ್ಮನ ಭವ. ತಂದೆಯನ್ನು ನೆನಪು ಮಾಡಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ. ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ. ತ್ರಿಮೂರ್ತಿ ಚಿತ್ರವು ಬಹಳ ಸ್ಪಷ್ಟವಾಗಿದೆ. ಮೇಲೆ ಶಿವನೂ ಇದ್ದಾರೆ, ಬ್ರಹ್ಮ ವಿಷ್ಣು ಶಂಕರರೂ ಇದ್ದಾರೆ. ಶಿವತಂದೆಯ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಅವರನ್ನು ಪ್ರಕಾಶತೆಯಲ್ಲಿ ತರುವುದು ನಿಮ್ಮ ಕರ್ತವ್ಯವಾಗಿದೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ವಿನಶ್ಯಂತಿ, ಪ್ರೀತಿ ಬುದ್ಧಿ ವಿಜಯಂತಿ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಈಗ ನೀವಾತ್ಮರಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ಜ್ಞಾನದಿಂದ ಅರ್ಧಕಲ್ಪ ಸದ್ಗತಿಯಾಗುತ್ತದೆ. ತಂದೆಯು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಶ್ರೀಮತದಂತೆ ನಡೆಯಿರಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಯಾರು ನೆನಪು ಮಾಡುವರೋ ಅವರು ತಮ್ಮದೇ ಕಲ್ಯಾಣ ಮಾಡಿಕೊಳ್ಳುವರು. ಭಕ್ತಿ ಮಾರ್ಗದಲ್ಲಿ ಮಂದಿರಗಳು, ಮೂರ್ತಿಗಳು, ಹಬ್ಬಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ. ಆದರೆ ಇದರಿಂದ ಲಾಭವೇನೂ ಇಲ್ಲ. ಇದು ಭಕ್ತಿ ಮಾರ್ಗವಾಗಿದೆ. ಕಾಮಚಿತೆಯನ್ನೇರಿ ಎಲ್ಲರೂ ಸುಟ್ಟು ಹೋಗಿದ್ದಾರೆ. ನೀವು ಪವಿತ್ರತೆಯ ಬಲದಿಂದಲೇ ಭಾರತವನ್ನು ಪುನಃ ಶ್ರೇಷ್ಠಾಚಾರಿ ದೇವತೆಯನ್ನಾಗಿ ಮಾಡುತ್ತೀರಿ. ಮಹಾಭಾರತ ಯುದ್ಧವು ನಿಂತಿದೆ. ಇದರಿಂದಲೇ ಸ್ವರ್ಗದ ಬಾಗಿಲು ತೆರೆಯುವುದು. ಈಗ ಮಕ್ಕಳು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು. ಶ್ರೀಮತದಂತೆ ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ. ಯಾರಾದರೂ ಅಸತ್ಯ ಮಾತುಗಳನ್ನು ತಿಳಿಸಿದರೆ ಕೇಳಿಯೂ ಕೇಳದಂತಿರಬೇಕು. ಅದರ ಮೇಲೆ ಮುನಿಸಿಕೊಳ್ಳಬಾರದು. ಎಂದೂ ಕೂಡ ದೇವತೆಯಾಗುವಂತಹ ಬ್ರಾಹ್ಮಣ ಕುಲಭೂಷಣರ ಹೆಸರು ಕೆಡಬಾರದು. ಇದರ ಮೇಲೆ ಗಮನ ಕೊಡಬೇಕಾಗಿದೆ. ನಶೆ ಮತ್ತು ಗುರಿಯ ಸ್ಮೃತಿಯಿಂದ ಸರ್ವ ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರ ನಡೆಸುವಂತಹ ಕಿರೀಟ ಅಥವಾ ಸಿಂಹಾಸನಾಧಿಕಾರಿ ಭವ. ಸಂಗಮಯುಗದಲ್ಲಿ ಬಾಬ್ದಾದರವರ ಮೂಲಕ ಎಲ್ಲ ಮಕ್ಕಳಿಗೂ ಕಿರೀಟ ಮತ್ತು ಸಿಂಹಾಸನವು ಪ್ರಾಪ್ತಿಯಾಗಿದೆ. ಪವಿತ್ರತೆಯ ಕಿರೀಟವಿದೆ ಹಾಗೂ ಜವಾಬ್ದಾರಿಗಳ ಕಿರೀಟವೂ ಇದೆ. ಬಲಹೀನ ಸಂಕಲ್ಪವೇ ಪ್ರಸನ್ನಚಿತ್ತರಿಗೆ ಬದಲು ಪ್ರಶ್ನಚಿತ್ತರನ್ನಾಗಿ ಮಾಡಿಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.